ಜಂಗಮ ಅಂದ ತಕ್ಷಣ ವೀರಶೈವ ಲಿಂಗಾಯ ಆ ತರ ಏನೋ ಅಲ್ಲ, ಅಷ್ಟಕ್ಕೆ ಅಂತ. ವೀರಶೈವ ಅಥವಾ ಲಿಂಗಾಯತ ಅದು ಹೆಸರು ಬೇರೆ ಇರಲಿ. ನಾನು ಕೇಳಿದ್ರೆ ವೈಯಕ್ತಿಕ ಲಿಂಗಾಯತನ ನಾನು ಹೇಳೋದು. ಅದು ಆದ್ರೆ ಆ ಜನಾಂಗದ ಒಂದು ಒಳಪಂಗಡವನ್ನ ಜಂಗಮ ಅಂತ ಭಾವಿಸ್ಕೊಂತಿದ್ದಾರೆ. ಜಂಗಮ ಅನ್ನೋದು ಒಳ್ಳೆ ಗುರುವಿನ ಮೂಲಕವಾಗಿ ಅನುಗ್ರಹ ಪಡ್ಕೊಂಡು ಚೇಂಜ್ ಆಗ್ಬಿಡ್ತು. ಒಬ್ಬ ಒಳ್ಳೆಯ ಗುರುವಿನಿಂದ ಅನುಗ್ರಹ ಪಡ್ಕೊಂಡು ಒಳ್ಳೆ ಆಚಾರ ವಿಚಾರಗಳ ಮೂಲಕವಾಗಿ ಪಕ್ವಗೊಂಡಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ಜಂಗಮ ಅಂತ ಕರೆಯೋದು. ಆದರೆ ಅಂತ ವ್ಯಕ್ತಿತ್ವ ಪಕ್ವಗೊಳ್ಳದೇ ಇರಲಿ, ಅವ್ರ ಮನೆಗೆ ಹುಟ್ಟಿದ ಅಂದ್ರೆ ಜಂಗಮ. ಇದು ದುರಂತ, ನಮ್ಮ ಸಮಾಜದ ಬಹಳ ದೊಡ್ಡ ದುರಂತ. ಆ ಹಿನ್ನೆಲೆ ಒಳಗೆ ಸುತ್ತೂರು ಆಗಿರ್ಬೋದು, ಸಿರಿಗೆರೆ ಆಗಿರ್ಬೋದು, ಸಿದ್ಧಗಂಗಾ ಆಗಿರ್ಬೋದು, ಭಾಲ್ಕಿ ಆಗಿರ್ಬೋದು, ಇಂಥ ಹಲವಾರು ಮಠದ ಹಿರಿಯ ಶ್ರೀಗಳು ಈ ಜಂಗಮತ್ವದ ಜಾತಿಯ ಕಾರಣವನ್ನ ಬಹಳ ಪ್ರಬಲವಾಗಿ ಮತ್ತೆ ಕ್ರಿಯಾಶೀಲವಾಗಿ ಅದನ್ನ ಹತ್ತಿಕ್ತಾ ಬಂದಿದ್ದಾರೆ. ಮತ್ತೆ ಅಷ್ಟೇ ಪ್ರಬಲವಾಗಿ ಅವರು ಜಂಗಮತ್ವವನ್ನು ಜಾತಿಯನ್ನು ಮೀರಿರ್ತಕ್ಕಂಥದ್ದು ಅನ್ನೋದನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಮಾಜದೊಳಗೆ. ಸಿದ್ದೇಶ್ವರ ಸ್ವಾಮಿಗಳಾಗಿರ್ಬೋದು, ಇಂಥ ಬಹಳ ಜನ ಸ್ವಾಮಿಗಳು ನಮ್ಮಲ್ಲಿ ಜಂಗಮತ್ವ ಜಾತಿಯನ್ನು ಮೀರಿ ನಿಂತಿರ್ತಕ್ಕಂಥವ್ರು ಇದ್ದಾರೆ. ಗದಗಿನ ತೋಂಟದಾರ್ಯ ಮಠದವರಾಗಿರ್ಬೋದು, ಹಿಂಗೆ ಬೇಕಾದಷ್ಟು ಜನ ಇದ್ದಾರೆ.